ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದಾಗಿ ಜನರು ಮೊದಲೇ ರೋಸಿ ಹೋಗಿದ್ದಾರೆ. ಈ ಮಧ್ಯೆ ಬಸ್, ಮೆಟ್ರೋ, ವಿದ್ಯುತ್ ಬೆಲೆಯನ್ನ ಏರಿಕೆ ಮಾಡಿ ಸರ್ಕಾರ ಸದ್ಯ ಜನರ ಕೆಂಗಣ್ಣಿಗೆ ಗುರಿಯಾಗಿದೆ. ಇದೀಗ ಮತ್ತೆ ರಾಜ್ಯದ ಜನರಿಗೆ ಹಾಲಿನ ಬೆಲೆಯನ್ನ ಏರಿಕೆ ಮಾಡಿ ಮತ್ತೊಂದು ಬೆಲೆ ಏರಿಕೆಯ ಶಾಕ್ ಕೊಡಲು ಸರ್ಕಾರ ಸಜ್ಜಾಗ್ತಾ ಇದೆ. ಹೌದು, ಹಾಲಿನ ದರವನ್ನ ಏರಿಕೆ ಮಾಡುವಂತೆ ಈ ಹಿಂದೆ ಹಾಲಿನ ಒಕ್ಕೂಟಗಳು ಸರ್ಕಾರಕ್ಕೆ ಬೇಡಿಕೆಯನ್ನ ಇಟ್ಟಿದ್ವು. ಈ ಹಿಂದೆ 2023ರಲ್ಲಿ ₹3 ಏರಿಕೆ ಮಾಡಿ ಪ್ರತಿ ಲೀಟರ್ ಹಾಲಿಗೆ ₹42 ಹೆಚ್ಚಿಸಲಾಗಿತ್ತು. ಇನ್ನು ಜೂನ್ 2024ರಲ್ಲಿ ಪ್ರತಿ ಪ್ಯಾಕೆಟ್ಗೆ 50 ಮಿಲಿಲೀಟರ್ ಹಾಲನ್ನು ಹೆಚ್ಚುವರಿಯಾಗಿ ಕೊಟ್ಟು ಮತ್ತೆ ₹2 ಏರಿಸಲಾಗಿತ್ತು. ಅದಾದ ನಂತರ ಹಾಲಿನ ದರದಲ್ಲಿ ಏರಿಕೆಯಾಗಿಲ್ಲ. ಸದ್ಯ ಜಾನುವಾರುಗಳಿಗೆ ನೀಡುವಂತಹ ಮೇವಾಗಿರ್ಬೋದು, ಲೇಬರ್ ಆಗಿರ್ಬೋದು, ಹಾಗೆ ವಿದ್ಯುತ್ ಸೇರಿದಂತೆ ಇತರ ಖರ್ಚು ದಿನೇ ದಿನೇ ಹೆಚ್ಚಾಗ್ತಾ ಇದ್ದು ರೈತರಿಗೆ ಕಷ್ಟವಾಗ್ತಾ ಇದ್ದಂತೆ. ಹೀಗಾಗಿ ಸರ್ಕಾರ ಹಾಲಿನ ಬೆಲೆಯನ್ನ ಪ್ರತಿ ಲೀಟರ್ಗೆ ₹5 ಏರಿಕೆ ಮಾಡಬೇಕು ಅಂತ ಸರ್ಕಾರ ಹಾಗೂ ಪಶುಸಂಗೋಪನಾ ಇಲಾಖೆಗೆ ಬೇಡಿಕೆಯನ್ನ ಇಟ್ಟಿದ್ವು. ಇದೀಗ ಸಿಎಂ ಹಾಲು ಒಕ್ಕೂಟಗಳಿಗೆ ಭರವಸೆಯನ್ನ ನೀಡಿದ್ದು ಅಧಿವೇಶನದ ನಂತರ ಹಾಲಿನ ಬೆಲೆಯನ್ನ ₹5 ಏರಿಕೆ ಮಾಡುವಂತಹ ಸಾಧ್ಯತೆ ಇದೆಯಂತೆ. ಅಲ್ಲದೆ ಬೆಲೆ ಏರಿಕೆಯಿಂದ ರೈತರಿಗೆ ಅನುಕೂಲವಾಗಲಿದ್ದು ಈ ಹಣವನ್ನ ರೈತರ ಖಾತೆಗೆ ಜಮಾವಣೆ ಮಾಡಲಾಗುತ್ತಂತೆ.